ಹಲೋ ಎವ್ರಿವನ್, ನಾನಿವತ್ತು ಮ್ಯಾಥ್ಸ್ ಇಂದು 8th ಸ್ಟ್ಯಾಂಡರ್ಡ್ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ಇಂದು 5.1 ಎಕ್ಸಸೈಸ್ ಮಾಡ್ತಿದ್ದೀನಿ. ಚಾನಲಿಗೆ ಹೊಸಬ್ರು ಆಗಿದೆ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಆಗ ನಾನು ಯಾವುದೇ ಹೊಸ ವಿಡಿಯೋ ಮಾಡಿದ್ರು ಫಸ್ಟ್ ನಿಮಗೆ ಬರುತ್ತೆ. ಈಗ ಎಕ್ಸಸೈಸ್ಗೆ ಹೋಗೋಣ. 5.1 ಫಸ್ಟ್ ಕ್ವಶನ್, ವಾಟ್ ವಿಲ್ ಬಿ ದ ಯೂನಿಟ್ ಡಿಜಿಟ್ ಆಫ್ ದ ಸ್ಕ್ವೇರ್ ಆಫ್ ದ ಫಾಲೋಯಿಂಗ್ ನಂಬರ್ಸ್? ಯೂನಿಟ್ ಡಿಜಿಟ್ ಎಷ್ಟು? 81 ಅಂತ. ಜೊತೆಗೆ ಅಲ್ಲಿ ಸ್ಕ್ವೇರ್ ಅಂತ ಕೇಳಿದ್ದಾರೆ. ಸ್ಕ್ವೇರ್ ಅಂತ ಇದ್ದಾಗ ನಾವೇನು ಮಾಡಬೇಕಂದ್ರೆ ಬುಕ್ಕಲ್ಲಿ ತೋರಿಸ್ತೀನಿ ನೋಡಿ. 81 ಅಂದರೆ ಈಗ ನಾವು 81 ಸ್ಕ್ವೇರ್ ಅಂದರೆ 81 ಇಂಟು 81 ಅಂತ ಮಾಡಿದರೆ ತುಂಬ ಲೆಂತಿ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಯೂನಿಟ್ ಡಿಜಿಟ್ ನಂಬರ್ ಇರುತ್ತಲ್ಲ, ಯೂನಿಟ್ ಡಿಜಿಟ್ ನಂಬರ್ನೇ ಸ್ಕ್ವೇರ್ ಮಾಡಬೇಕು. 1 ಇಂಟು 1 ಇಸ್ ಈಕ್ವಲ್ ಟು 1 ಬರುತ್ತೆ. 81 ಯೂನಿಟ್ ಡಿಜಿಟ್ 1. ಅದಕ್ಕೆ ನಾವು ಹೆಂಗೆ ಬರಿಬೇಕಂದ್ರೆ, ಇದು ನೋಟ್ಸಲ್ಲಿ ಹೆಂಗೆ ಬರಿಬೇಕಂದ್ರೆ, ದ ಯೂನಿಟ್ ಡಿಜಿಟ್ ಆಫ್ ದ ಸ್ಕ್ವೇರ್ ನಂಬರ್ ಈಸ್ 81 ಈಸ್ ಈಕ್ವಲ್ ಟು 1. ಯೂನಿಟ್ ಡಿಜಿಟ್ ನಂಬರ್ ಈಸ್ 1. ಈ ಥರನೇ ಇನ್ನೊಂದು ಟ್ರೈ ಮಾಡೋಣ. ಈ ಆನ್ಸರ್ಸ್ ತಪ್ಪಿಲ್ಲ, ಬೇಕಾದರೆ ನಿಮಗೆ ಈಗ ಬುಕ್ಕಲ್ಲಿ ತೆಗೆದು ತೋರಿಸ್ತೀನಿ ನೋಡಿ. ಬೇಕಾದರೆ 81 ಆನ್ಸರ್. ಎಕ್ಸಸೈಸ್ ನಂಬರ್ 5.1 ನೋಡಿ. ಫಸ್ಟ್ 1 ಆನ್ಸರ್. ನಮಗೆ ಎಷ್ಟು ಬಂದಿರೋದು 1. ಹಾಗಾದರೆ ಇದು ಕರೆಕ್ಟ್ ಆಗಿದೆ. ಸೆಕೆಂಡ್ ನಂಬರ್ ಏನು ಮಾಡೋಣ? ಸೆಕೆಂಡ್ ನಂಬರ್ ಇರೋದು 272. ಅಂದರೆ ಈಗ ನಾವು ಯೂನಿಟ್ ಡಿಜಿಟ್ ಕಂಡುಹಿಡಿಬೇಕಂದ್ರೆ ಮತ್ತೆ ಸ್ಕ್ವೇರ್ ಮಾಡಬೇಕು. ಇಲ್ಲಿ 81 ಹೇಗೆ ಮಾಡಿದ್ವಿ, ಲಾಸ್ಟ್ ನಂಬರ್ ತೊಗೊಂಡು 1 ಇಂಟು 1 ಮಾಡಿದ್ವಿ. ಈ ಸಲ ಲಾಸ್ಟ್ ನಂಬರ್ ಯಾವುದು 2. ಅದಕ್ಕೆ 2 ಸ್ಕ್ವೇರ್ ಮಾಡೋಣ. 2 ಸ್ಕ್ವೇರ್ ಅಂದರೆ 2 ಇಂಟು 2. 2 ಇಂಟು 2 ಈಸ್ ಈಕ್ವಲ್ ಟು 4 ನೋಡಿ. ಇದ್ರದ್ದು ಯೂನಿಟ್ ಡಿಜಿಟ್ ನಂಬರ್ 4. ಅದಕ್ಕೆ ನಾವು ಮತ್ತೆ ಇದನ್ನು ಹಿಂಗೆ ಬರೀಬೇಕೀಗ. ಯೂನಿಟ್ ಡಿಜಿಟ್ ಆಫ್ ದ ಸ್ಕ್ವೇರ್ ನಂಬರ್ ಈಸ್ of 272 is how much? 4. ಇನ್ನೊಂದು ಎಕ್ಸಾಂಪಲ್ ಕೊಡೋಣ ಬೇಕಾದರೆ. ಇನ್ನೊಂದು ನಂಬರ್ ಇರೋದು 799. 799 ಎಷ್ಟು ಸ್ಕ್ವೇರು? ಮತ್ತೆ ಇಲ್ಲಿ ಏನು ತೊಗೊಂಡಿದ್ವಿ, ಲಾಸ್ಟ್ ನಂಬರ್ ಸ್ಕ್ವೇರ್ ತೊಗೊಂಡಿದ್ವಿ. ಮತ್ತೆ ಇಲ್ಲಿ ಅದನ್ನೇ ಮಾಡೋಣ. 9 ಸ್ಕ್ವೇರ್ ಎಷ್ಟು? 9 ಇಂಟು 9 ಈಸ್ ಈಕ್ವಲ್ ಟು ಎಷ್ಟು? 81. 81 ಇಂದು ಯೂನಿಟ್ ಡಿಜಿಟ್ ನೋಡಿ 1. ಇದು ಡಬಲ್ ನಂಬರ್ ಐತಲ್ಲ, ಅದಕ್ಕಿದ್ರೂ ಯೂನಿಟ್ ಡಿಜಿಟ್ ನೋಡಬೇಕು. ಇದು ಯೂನಿಟ್ ಡಿಜಿಟ್ 8 ಅಲ್ಲ 1. 1 is the unit digit of the number 799. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ಬೇಕಾದರೆ ನೋಡಿ. ಇದು ಬಿಗ್ ನಂಬರು. ಎಂಥದೇ ಬಿಗ್ ನಂಬರ್ ಇದ್ರೂ ನಾವು ಲಾಸ್ಟ್ ಯೂನಿಟ್ ಡಿಜಿಟ್ ನಂಬರ್ದೇ ಸ್ಕ್ವೇರ್ ತಗೋಬೇಕು. ಎಕ್ಸಾಂಪಲ್ ನೋಡಿ, ಈಗ 3 ಇಂಟು 3 ಹೌ ಮಚ್? 9 ನೋಡಿ. ಆನ್ಸರ್ ಇದೆ, ಬೇಕಾದರೆ ಟೆಕ್ಸ್ಟ್ ಬುಕ್ಕಲ್ಲಿ ಚೆಕ್ ತೋರಿಸ್ತೀನಿ ನೋಡಿ. 5.1 ಫೋರ್ತ್ ಬಂತದು ನೋಡಿ. ಫೋರ್ತ್ ಬಂತು 9 ಆನ್ಸರ್. ನಮಗೆ ಎಷ್ಟು ಬಂತು? 9. ಅಲ್ಲೆಷ್ಟಿರೋದು 9. ಎಂಥದೇ ದೊಡ್ಡ ನಂಬರ್ ಇದ್ದರೂ ಅದಕ್ಕೆ ನಾವು ಅದ್ರ ಯೂನಿಟ್ ಡಿಜಿಟ್ ನಂಬರ್ದೇ ಸ್ಕ್ವೇರ್ ಮಾಡಬೇಕು. ತುಂಬ ಲೆಂತೆ ಆಗಿಬಿಡುತ್ತಿಲ್ಲ ಅದ್ರದ್ದು ನಂಬರ್ ಸ್ಕ್ವೇರ್ ಮಾಡಿದ್ರೆ. ಇದು ಒಂದು ಟ್ರಿಕ್. ಅರ್ಥ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದು ಅರ್ಥ ಆಯ್ತಲ್ವಾ? ಈಗ ಸೆಕೆಂಡ್ ಒನ್ ಹಿಂಗೆ ನೋಡೋಣ. ದ ಫಾಲೋಯಿಂಗ್ ನಂಬರ್ಸ್ ಆರ್ ಅಬ್ಸಲ್ಯೂಟ್ಲಿ ನಾಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್. ಗಿವ್ ರೀಸನ್. ಅವ್ರು ಏನು ಕೇಳಿರೋದಂದರೆ, ಇದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ, ಅದು ಅವರು ಹೇಳಿದ್ದಾರೆ. ಇವ್ಯಾವ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ. ಅದ್ರ ಜೊತೆಗೆ ಏನಕ್ಕೆ ಅಂತ ಬರೀರಿ ಅಂತ ಹೇಳಿದ್ದಾರೆ. ಫಸ್ಟು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ, ಯಾಕಲ್ಲ ಅಂತ ತಿಳ್ಕೊಳ್ಳೋಣ. ಅಲ್ಲಿ ಫಸ್ಟ್ ನಂಬರ್ ಕೊಟ್ಟಿರೋದು 1057. 1057 ನಾಟ್ ಸ್ಕ್ವೇರ್, ಏಕೆಂದರೆ ಅದು ಯೂನಿಟ್ ಡಿಜಿಟ್ ನಂಬರ್ 7 ಇದೆ ನೋಡಿ. ಇಲ್ಲಿದೆ, ದ ನಂಬರ್ ಇಸ್ 2, 3, 8 or 7 ಆರ್ ನಾಟ್ ಸ್ಕ್ವೇರ್ ನಂಬರ್ಸ್. ಯಾವುದು ಎಂಡ್ಸ್ ವಿತ್ 2, 3, 8, 7 ಆಗುತ್ತೋ ಅವ್ಯಾವುದು ನಾಟ್ ಪರ್ಫೆಕ್ಟ್ ಸ್ಕ್ವೇರ್, ಅವೆಲ್ಲ ಸ್ಕ್ವೇರ್ ಅಲ್ಲ. ಅದಕ್ಕೆ ನಾವು ಡೆಫಿನೇಷನ್ಸ್ ಹಿಂಗೆ ಬರೀಬೇಕು.
Since the given number 1057 ends with the 7, so it is cannot be a perfect square. ನಾನು ಹೇಳಿದ್ನಲ್ಲ 2387 ಈ ನಂಬರಲ್ಲಿ 7 ಬಂದಿದೆ, ಅದಕ್ಕೆ ಇದು ರೀಸನ್. ಇನ್ನೊಂದು ನಂಬರಿನ ಮಾಡಿ ತೋರಿಸ್ತೀನಿ ಎಕ್ಸಾಂಪಲ್ಗೆ. ನೋಡಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್. ನಂಬರು 23453. ಲಾಸ್ಟ್ ನಂಬರ್ ಯಾವ್ದಿದೆ? 3 ಇಲ್ಲಿದೆಯಾ? ಹೌದು ಇದೆ. ಇದು ನಾಟ್ ಪರ್ಫೆಕ್ಟ್ ಸ್ಕ್ವೇರ್. ಅದಕ್ಕೆ ಮತ್ತೆ ಇದನ್ನ ನಾವೇನು ಬರಿಬೋದು ಅಂದರೆ ಸೇಮ್ ಬರೆಯೋದು. ಸಿನ್ಸ್ ದ ನಂಬರ್ ಗಿವ್ ಏನಿಲ್ಲ, ಇಲ್ಲಿ ಈ ನಂಬರ್ ಚೇಂಜ್ ಮಾಡೋದು. ಇಲ್ಲಿ ಲಾಸ್ಟ್ ಡಿಜಿಟ್ ಯಾವ್ದಿದೆ? 3 ಇದೆ, ಇಲ್ಲಿ 3 ಬರೆಯೋದಷ್ಟೇ. 7 ಅಲ್ಲ 3 ಬರೆಯೋದು. ಇಲ್ಲಿ ನಂಬರು 23453 ಅಷ್ಟೇ. ಸೇಮ್ ಹಂಗೆ ಬರೆದ್ರೆ ನಿಮಗೆ ಇದು ಡೆಫಿನೇಷನ್ ಸಿಕ್ಬಿಡುತ್ತೆ ಇದಕ್ಕೂ. ಇದು ಅರ್ಥ ಆಗಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್. ದ ಸ್ಕ್ವೇರ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಬಿ ಎ ಆಡ್ ನಂಬರ್. ಆಡ್ ನಂಬರು ಈವನ್ ನಂಬರ್ ಅಂದರೆ ನಿಮಗೆ ಗೊತ್ತೇ ಇದೆ. ಅದರಲ್ಲಿ ಏನು ಕೇಳಿದ್ದಾರೆ? ಸ್ಕ್ವೇರ್ ಕೇಳಿದ್ದಾರೆ. 231 ಸ್ಕ್ವೇರ್ ಬರೀಬೇಕಂದ್ರೆ ತುಂಬ ಲೆಂತಿ ಆಗುತ್ತೆ, ಎಕ್ಸಾಮಲ್ಲೆಲ್ಲ ಟೈಮ್ ಇರಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ನೋಡಿ, 231 ಆಡ್ ನಂಬರು, 230 ಆಡ್ ನಂಬರ್ ಅಲ್ವಾ, ಆಗ ಇದ್ರ ಸ್ಕ್ವೇರ್ ನಂಬರ್ ಕೂಡ ಆಡೇ ಇರುತ್ತೆ. ಈಗ ಯಾವುದು 231 ಇದೆಯೋ ಇದು ಆಡ್ ನಂಬರು. ಆಮೇಲೆ ಆಡ್ ನಂಬರ್ ಈವನ್ ನಂಬರ್ ಅಂದರೆ ಏನು ಅಂತ ಕೇಳಬೇಡಿ. ಇದು ಯಾವ ನಂಬರ್ ಆಡ್ ಇರುತ್ತೋ ಅದ್ರ ಸ್ಕ್ವೇರ್ ಕೂಡ ಆಡ್ ನಂಬರೇ ಇರುತ್ತೆ. ಈಗ ಎಕ್ಸಾಂಪಲ್ ಇನ್ನೊಂದು ನಂಬರ್ ತೋರಿಸ್ತೀನಿ ನೋಡಿ. 286 ಇನ್ನೊಂದು ನಂಬರ್ ಇರೋದು. 286 ನೋಡಿ, ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಲಾಸ್ಟ್ ಯೂನಿಟ್ ಡಿಜಿಟ್ ಅಲ್ಲಿರೋ ನಂಬರು ಆಡ್ ನಂಬರ್ ಈವನ್ ನಂಬರ್ ಆಗಿದ್ರೆ ಅಲ್ಲಿಂದನೂ ನೀವು ಕಂಡುಹಿಡಿಬೋದು. ಇದು ಈವನ್ ನಂಬರ್ ಅಲ್ವಾ 6, ಇದು ಈಗ ಫುಲ್ಲು ನಂಬರು ಈವನ್. ಇದ್ರ ಸ್ಕ್ವೇರ್ ಕೂಡ ಏನಿರುತ್ತೆ? ಈವನ್ ಇರುತ್ತೆ. ಹಂಗಾಗಿ ಇದು ಈವನ್ ನಂಬರು, ಇದು ಆಡ್ ನಂಬರ್. 1 ಆಡ್ ನಂಬರ್, 6 ಈವನ್ ನಂಬರು. 431 ಇಂದು ಆಡ್ ನಂಬರು, ಅದ್ರ ಸ್ಕ್ವೇರ್ ಕೂಡ ಆಡ್ ಇರುತ್ತೆ. ಈಗ 2826 ಇಂದು ಈವನ್ ನಂಬರು, ಅದ್ರ ಸ್ಕ್ವೇರ್ ಕೂಡ ಈವನ್ ನಂಬರ್ ಇರುತ್ತೆ, ಚೇಂಜ್ ಆಗಲ್ಲ. ಈ ನಂಬರ್ ಯಾವ್ದು ಈವನ್ ಇದ್ರೆ ಈವನ್ನೇ ಇರುತ್ತೆ, ಚೇಂಜ್ ಆಗಲ್ಲ. ಈ ವಿಡಿಯೋದಲ್ಲಿ ಇಷ್ಟೇ. ಮುಂದೆ ಪೂರಾ ಎಕ್ಸರ್ಸೈಸ್ ಮಾಡಬೇಕಂದ್ರೆ ಈ ವಿಡಿಯೋದಲ್ಲಿ 1K ಲೈಕ್ಸ್ ಮಾಡಿ, ಆಗ ಇದ್ರದ್ದೇ ಪಾರ್ಟ್ 12 ವಿಡಿಯೋದಲ್ಲಿ ಪೂರಾ ಎಕ್ಸರ್ಸೈಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.